ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂತಂದರೆ, ದಿನಾಂಕ 21/12/2025 ನಡೆದಿರತಕ್ಕಂಥ ಎಚ್ ಕೆ ವಿಭಾಗದ ಜಿ ಕೆ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಗಳಲ್ಲಿ ಸಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ಕರ್ನಾಟಕ, 2ನೇ ಆಯ್ಕೆ ರಾಜಸ್ಥಾನ, 3ನೇ ಆಯ್ಕೆ ಕೇರಳ, 4ನೇ ಆಯ್ಕೆ ಬಂದು ತಮಿಳುನಾಡು ಇದೆ. ಹಾಗಾಗಿ ಸ್ನೇಹಿತರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 2 ರಾಜಸ್ಥಾನ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡಿ. ಪ್ರತಿ ವರ್ಷ ವಿಚಕ್ಷಣ ಜಾಗೃತಿ ಸಪ್ತಾಹವನ್ನ ಆಚರಿಸುವ ತಿಂಗಳು ಅಂತ ಕೇಳಿದ್ದಾರೆ. ಮೊದಲನೇ ಆಯ್ಕೆ ಡಿಸೆಂಬರ್, 2ನೇ ಆಯ್ಕೆ ಅಕ್ಟೋಬರ್, 3 ಜನವರಿ, 4 ಮೇ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಅಕ್ಟೋಬರ್ ಇಸ್ ದ ಏನಾಗುತ್ತೆ ಸ್ನೇಹಿತರೆ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಭಾರತ ಸಂವಿಧಾನದ 243ನೇ ವಿಧಿಯು ನಿರೂಪಿಸುವುದು ಅಂತ ಕೇಳಿದ್ದಾರೆ. ಆಯ್ಕೆ 1 ಗ್ರಾಮ ಸಭೆ ಮತ್ತು ಅಧಿಕಾರ ಕಾರ್ಯಗಳು, ಪಂಚಾಯಿತಿಗಳಲ್ಲಿ ಮೀಸಲಾತಿ, ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಸ್ನೇಹಿತರೆ ಪಂಚಾಯಿತಿಗಳಲ್ಲಿ ಮೀಸಲಾತಿಯನ್ನ ನಿರೂಪಿಸುವಂಥದ್ದು ಯಾವ್ದ್ರಿ ಅಂತಂದ್ರೆ 243 ಡಿ ವಿಧಿ ಸರಿಯಾಗಿರುವಂಥದ್ದು. ಇನ್ನು ಮನ್ರೇಗಾ ಪ್ರೋಗ್ರಾಂ ಈ ಪ್ರಮುಖ ಲಕ್ಷಣಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಯ್ಕೆ 1 ಸಮುದಾಯದ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ ಕೊಡುವಂಥದ್ದು, ಇನ್ನು ಗ್ರಾಮ ಸಭೆಗಳಲ್ಲಿ ಸಕ್ರಿಯ ಪಾತ್ರ ವಹಿಸುವಂಥದ್ದು, ಮೆಟ್ರೋಪಾಲಿಟೇಷನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಾವು ಗಮನಿಸ್ಬೋದು. 4ನೇ ಪ್ರಶ್ನೆಗೆ ಏನಿದೆ ಅಂತಂದ್ರೆ ಆಯ್ಕೆಗಳನ್ನು ಮತ್ತೆ ಕೆಳಗಡೆಯನ್ನು ನಾವು ನೋಡೋದಾದ್ರೆ ಇಲ್ಲಿ ಆಯ್ಕೆ ಎ ಬಿ ಸಿ ಇದೆ, ಬಿ ಸಿ ಡಿ ಇದೆ, ಎ ಮತ್ತು ಡಿ ಇದೆ, ಮತ್ತೆ ಲಾಸ್ಟ್ ಕೊನೆ ಆಯ್ಕೆ ಏನಿದೆ ಅಂತಂದ್ರೆ ಎ ಬಿ ಸಿ ಡಿ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಎಕ್ಸಾಮ್ ಬರ್ದಿದ್ದೀರಿ ನೀವು ಕೆ ಆನ್ಸರನ್ನು ಚೆಕ್ ಮಾಡ್ಕೋಬೋದು ಎಷ್ಟಾಗಿದೆ ಅಂತ. ಇನ್ನೂ ಇಲಾಖೆ ಕಿ ಉತ್ತರಗಳು ಬಂದಿರುವುದಿಲ್ಲ. ಓಕೆನಾ? ಹಾಗಾದರೆ ಇಲ್ಲಿ ಸರಿ ಇರ್ತಕ್ಕಂಥದ್ದು ಮೊದಲನೇ ಆಯ್ಕೆ ಸರಿ ಇದೆ ರೀ. ಅದೇ ರೀತಿ 2ನೇ ಆಯ್ಕೆ ಕೂಡ ಸರಿ ಇದೆ. ಇದು 3ನೇ ಆಯ್ಕೆ ಕೂಡ ಸರಿ ಇರುವಂಥದ್ದು. 4ನೇ ಆಯ್ಕೆ ರಾಂಗ್ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಜನಾಸುನುವಾಯಿಯ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಜನಾಸುನುವಾಯಿ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ 1 ಗ್ರಾಮ ಪಂಚಾಯತಿಯ ಬಜೆಟ್ಗಳ ಪರಿಶೀಲನೆ, ನಾಗರಿಕರ ತೊಡಗಿಕೊಳ್ಳುವಿಕೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ. ಇನ್ನೊಂದು ಆಯ್ಕೆ ನೋಡಿ ಸಾರ್ವಜನಿಕ ಕುಂದುಕೊರತೆಗಳನ್ನು ಸಲ್ಲಿಸುವಿಕೆ. ಇಲ್ಲಿ ಜನಸುನವಾಯಿ ಅಂತಂದ್ರೆ ಕೇಳಿಸುವಂಥದ್ದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇದರ ಉದ್ದೇಶ ಯಾವುದಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಬಜೆಟ್ಗಳನ್ನು ಪರಿಶೀಲಿಸುವುದು ಇದರ ಉದ್ದೇಶ ಅಲ್ಲ. ಇದರ ಉದ್ದೇಶ ಯಾವುದು ಅಂತಂದ್ರೆ ನಾಗರಿಕರಿಗೆ ತೊಡಗಿಸಿಕೊಳ್ಳುವಿಕೆ ಮಾಡುವಂಥದ್ದು, ಆಡಳಿತದಲ್ಲಿ ಪಾರದರ್ಶಕ ಮತ್ತು ಹೊಣೆಗಾರಿಕೆ ತರುವಂಥದ್ದು, ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲಿಸುವಿಕೆಗೆ ಇದು ಏನಾಗಿರುವಂಥದ್ದು ಇದರ ಉದ್ದೇಶವಾಗಿತ್ತು. ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಓ ಮೈ ಗಾಡ್, ಸ್ಟ್ರಕ್ ಆಗೋಯ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸ್ವಲ್ಪ ಸ್ಟ್ರಕ್ ಆಗೋಯ್ತು. ಓಕೆ, 6ನೇ ಪ್ರಶ್ನೆ ನೋಡಿ.
6ನೇ ಪ್ರಶ್ನೆ ಬಹಳ ಪ್ರಮುಖವಾಗಿರುವಂಥದ್ದು. FDAಗೆ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ನಾನ್ HK ವಿದ್ಯಾರ್ಥಿಗಳು ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ತಾವು ಗಮನಿಸಲೇಬೇಕಾಗಿರುವಂಥದ್ದು. ಇನ್ನು 1991ರ ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ, ಲಕ್ಷಣ ಯಾವುದಾಗಿದೆ ಅಂತ ಅರ್ಥ. ನೋಡಿ, ಆಯ್ಕೆ 1 ಹೇಳ್ತಾರೆ. ಆಯ್ಕೆ 1 ಏನಿದೆ ಅಂತಂದ್ರ ರಫ್ತು ಆಧಾರಿತ ಅಭಿವೃದ್ಧಿ, ವಿದೇಶಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸುವುದು. ಇನ್ನು ಮುಂದಿನ ನೋಡ್ರಿ, ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡುವುದು, ರಾಜ್ಯ ನಿರ್ದೇಶಕ ತತ್ವಗಳ ಗುರಿಯನ್ನು ಸಾಧಿಸುವುದು, ಆಮದುದ ವಸ್ತುಗಳಿಗೆ ಉಪಭೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸುವುದು ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಸ್ನೇಹಿತರೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಗಳಿಗೆ ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದಿಲ್ಲಿ, ಹೂಡಿಕೆಗಳನ್ನು ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದಿಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, 7ನೇ ಪ್ರಶ್ನೆ. ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ದ್ವಿಶಾಸನದ ಶಾಸಕಾಂಗ, ಸ್ವತಂತ್ರ ನ್ಯಾಯಾಂಗ, ಸಕ್ರಿಯ ಅಧ್ಯಕ್ಷ, ಮಂತ್ರಿಮಂಡಲ, ಲೋಕಸಭೆಗೆ ಉತ್ತರದಾಯಿತ್ವವಾಗಿರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ 7ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 4, ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿತ್ವವಾಗಿರ್ತದ ಅಂತಕ್ಕಂಥದ್ದು ಸರಿಯಾಗ್ತದೆ. ಅದು ಹೇಗೆ ನೋಡ್ರಿ, ಭಾರತೀಯ ಸಂಸದೀಯ ಸ್ವರೂಪ ಸರ್ಕಾರವು ಕೆಳಗಿನ ಯಾವುದರ ಉಪಸ್ಥಿತಿಯನ್ನ ಬಲಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 4 ಸರಿಯಾಗಿ ಇರುವಂಥದ್ದು. ಇನ್ನು 8ನೇ ಪ್ರಶ್ನೆ ನೋಡೋಣ. 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟಿನ ಯಾವ ಸಂವಿಧಾನಿಕ ಅನುಚ್ಛೇದವನ್ನ ಬಳಸಿತು ಅಂತ ಕೇಳಿದ್ದಾರೆ. ನೋಡ್ರಿ, ಎಂತ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಚಲಿತ ಘಟನೆಯೂ ಕೂಡ ಹೌದು, ಇದು ಸಂವಿಧಾನ ಕೂಡ ಹೌದು. ನೋಡಿ, ಇತ್ತೀಚೆಗೆ ಯಾವ ಸರ್ಕಾರ ಜೊತೆಗೆ, ತಮಿಳುನಾಡು ಸರ್ಕಾರದ ಜೊತೆ ಮತ್ತು ಅಲ್ಲಿನ ರಾಜ್ಯಪಾಲರ ನಡುವೆ ಏನಾಗಿತ್ತು, ಆ ರೀತಿ ಗೊಂದಲ ನಿರ್ಮಾಣವಾಗಿತ್ತು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಕೇಳಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದ್ರ ಯಾವ ವಿಧಿ ಅನ್ವಯ ಅನುಚ್ಛೇದ 111, ಅನುಚ್ಛೇದ 123, ಅನುಚ್ಛೇದ 200, ಅನುಚ್ಛೇದ 239 ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 3, ಅನುಚ್ಛೇದ 200 ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಜ್ಯ ಮಂಡಳಿಯನ್ನ ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗ್ತದ? ಅಂತಾರಾಜ್ಯ ಮಂಡಳಿಯನ್ನ ಯಾವ ಅನುಚ್ಛೇದ ಅಡಿಯಲ್ಲಿ ಸ್ಥಾಪಿಸಲಾಗ್ತದ ಅಂತ ಕೇಳಿದ್ದಾರೆ. ಆಯ್ಕೆ 1, ಅನುಚ್ಛೇದ 260, ಅನುಚ್ಛೇದ 263, ಅನುಚ್ಛೇದ 280, ಅನುಚ್ಛೇದ 356. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಸ್ನೇಹಿತರೆ, ಆಯ್ಕೆ 2 ಏನಾಗಿರ್ತದೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು 10ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಈಗ 10ನೇ ಪ್ರಶ್ನೆಯಲ್ಲಿ ತಾವು ಗಮನಿಸ್ಬೋದು, ಮೊದಲಿಗೆ ಏನಿದೆ ಅಂತಂದ್ರೆ ಬಿಟ್ಟ ಸ್ಥಳ ಇರುವಂಥದ್ದು. ಸೊ ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಆಯ್ಕೆಯನ್ನ ಪರಿಚಯಿಸಲಾಯಿತು. ನೋಟಾ ಅಂದ್ರೆ ಏನ್ರಿ, ಇದು ಯಾವುದೂ ಅಲ್ಲ, ಮೇಲಿನ ಯಾರನ್ನು ನೀವು ಏನ್ ಮಾಡಬಹುದು ಆಯ್ಕೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಸೊ ಯಾವ ಕಾಯ್ದೆ ಇದು, ಯಾವ ಸುಪ್ರೀಂ ಕೋರ್ಟಿನ ತೀರ್ಪಿನ ಮೂಲಕ ಈ ನೋಟಾವನ್ನ ಜಾರಿಗೆ ಮಾಡಿದ್ರು ಅಂತ ಕೇಳಿದ್ದಾರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸುಪ್ರೀಂ ಕೋರ್ಟಿನ ತೀರ್ಪು 2013 ಅಂತ ಕೊಟ್ಟಿದ್ದಾರೆ. ಕಾನೂನು ಆಯೋಗ ಶಿಫಾರಸು ಮಾಡಿದಕ್ಕಾಗಿ ಮಾಡಿದ್ರು, ಅಥವಾ ಸಂವಿಧಾನ ತಿದ್ದುಪಡಿ 2000ಗೋಸ್ಕರ ಮಾಡಿದ್ರು, ಅಥವಾ ಚುನಾವಣಾ ಆಯೋಗ ಸುತ್ತಲೇ 2012ರ ಅನ್ವಯ ಈ ನೋಟಾವನ್ನ ಜಾರಿ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ನೋಟಾವನ್ನ ಯಾವಾಗ ಜಾರಿ ಮಾಡುತ್ತಿದ್ರು, ಯಾಕೆ ಮಾಡಿದ್ರು ಅಂತಂದ್ರ ಆಯ್ಕೆ 1, ಸುಪ್ರೀಂ ಕೋರ್ಟಿನ ತೀರ್ಪು 2013ರ ಅನ್ವಯವಾಗಿ ಈ ನೋಟಾ ಅಂತಕ್ಕಂಥ ಹೊಸ ಫೀಚರ್ ಅನ್ನ ಏನ್ ಮಾಡ್ತಾರ, ವೋಟಿಂಗ್ ಮಷಿನ್ ಇದೆಯಲ್ಲ ಅದರಲ್ಲಿ ಆಡ್ ಮಾಡಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೆಳಗಿನವರುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿ ಆಗಿರುತ್ತಾರೆ? ನೋಡ್ರಿ, ಇಲ್ಲಿವರೆಗೂ ಏನೇನ್ ಪ್ರಶ್ನೆ ಕೇಳ್ತಾ ಇದ್ರು, ಈಗ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನೀವು ಹೇಗೆ ಓದ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ.
ನೋಡಿ, ಮೊದಲನೇ ಆಯ್ಕೆ ಇದೆ, ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ ಅಥವಾ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ ಅಥವಾ ಲೋಕಸಭೆಯ ಸ್ಪೀಕರ್ ಇರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಭಾರತದ ಯಾರಿ ರಾಷ್ಟ್ರಪತಿಯನ್ನ ಚುನಾವಣೆ ಮಾಡ್ಬೇಕಾರೆ ಯಾರು ಅಲ್ಲಿ ಏನಿರ್ತಾರ ಅಂದ್ರೆ ಚುನಾವಣೆ ಅಧಿಕಾರಿ ಆಗಿರ್ತಾರ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಏನಿರ್ತಾರೆ ಅಂತಂದ್ರೆ ಅಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇನ್ನ 12ನೇ ಪ್ರಶ್ನೆ ನೋಡಿ, ಈ ಕೆಳಕಂಡ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನ ಪ್ರಸ್ತಾವನೆ ಎ ಎಂದು, ಇನ್ನೊಂದು ಕಾರಣ ಆರ್ ಎಂದು ಹೇಳಲಾಗುತ್ತದೆ. ಇಲ್ಲಿ ಪ್ರತಿಪಾದನೆ ಏನು ಹೇಳ್ತದೆ, ಏನು ಹೇಳ್ತದೆ ಅಂದ್ರ ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಕಾರಣ ಅಂತ ಹೇಳ್ತಿದ್ದಾರೆ, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಹಾಗಾಗಿ ಅದರ ಮುಂದಿನ ಆಯ್ಕೆಗಳನ್ನ ನಾವೇನ್ ಮಾಡೋಣ ಅಂತಂದ್ರ ಈಗ ನೋಡ್ತಾ ಹೋಗೋಣ. ಈ ಹೇಳಿಕೆ ಆದ ನಂತರ ಇಲ್ಲಿ ಆಯ್ಕೆ ನೋಡಿ ಏನಿದೆ ರೀ, ಆಯ್ಕೆ ಒಂದು ಏನ್ ಹೇಳುತ್ತೆ, ಎ ಮತ್ತು ಆರ್ ಎರಡೂ ಸರಿ, ಆರ್ ಮತ್ತು ಎಗೆ ಸರಿಯಾದ ವಿವರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ಗೆ ಎ ಸರಿಯಾದ ವಿವರಣೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೋಡ್ರಿ, ಎ ಸರಿ ಆದ್ರೆ ಆರ್ ತಪ್ಪು, ಎ ತಪ್ಪು ಆರ್ ಸರಿ. ಈ ಮೇಲಿನ ಹೇಳಿಕೆಯಲ್ಲಿ ನಮಗೆ ಸರಿಯಾಗಿ ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ಇಲ್ಲಿ ಎ ಸರಿಯಾಗಿದೆ, ಆರ್ ಏನಾಗಿದೆ ತಪ್ಪಾಗಿದೆ. ಅದು ನೋಡಿ ಹೇಗೆ, ಎ ಏನ್ ಹೇಳುತ್ತೆ ಅಂತಂದ್ರ ನೋಡಿ, ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನ ಸ್ಥಾಪನೆ ಮಾಡಿರುವಂತದ್ದು, ಇದು ಸರಿಯಾಗಿ ಇರುವಂತದ್ದು. ಓಕೆನಾ. ಇನ್ನು ಅದೇ ರೀತಿ ಏನ್ ಹೇಳುತ್ತೆ ಇದು, ಈ ಆಯೋಗ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ನೇರವಾಗಿ ಅನುಷ್ಠಾನಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ನೇರವಾಗಿ ಬರುವುದಿಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ 3 ಎ ಸರಿ ಇದೆ, 6 ತಪ್ಪಾಗಿದೆ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಸರಿಯಾಗಿ ಇರುವಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇದು ಹೇಗಿದೆ ಅಂತಂದ್ರ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಇರುವಂಥದ್ದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕಾಲಂ 1ರಲ್ಲಿ ಸಾಮಾಜಿಕ ಚಳವಳಿಯನ್ನು ಇಸ್ವಿಯನ್ನು ಕೊಟ್ಟಿರೋದ್ರೆ, ಕಾಲಂ 2ರಲ್ಲಿ ಏನ್ ಮಾಡಿದ್ದಾರೆ, ಅವರ ಕಾನೂನಿನ ವಿಷಯಗಳಿಗೆ ಸಂಬಂಧಿಸಿದ್ದು ಅಂತ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಮೊದಲನೇದು ನೋಡ್ರಿ, ನಿರ್ಭಯ ಪ್ರಕರಣ ಅಂತಿದೆ. ನಿರ್ಭಯ ಪ್ರಕರಣ ಯಾವಾಗ, ಚಳವಳಿ ಯಾವಾಗ ಪ್ರಾರಂಭ ಆಯ್ತು ಅಂತಂದ್ರ ಇದು 2012ರಲ್ಲಿ. ಆಮೇಲೆ ಭೀಮ್ ಆರ್ಮಿ ಸಂಘಟನೆ 2015 ಅಂತ ಕೊಟ್ಟಿದ್ದಾರೆ. ಶಹೀನ್ ಬಾಗ್ ಪ್ರತಿಭಟನೆ 2019ರಿಂದ 20. ಹಸ್ದೇವ್ ಆರುಂಡಿ ಆದಿ ಪ್ರವಾಸಿ ಪ್ರತಿರೋಧ 2021ರಿಂದ 25 ಅಂತ ಕೊಟ್ಟಿದ್ದಾರೆ. ಇವು ಯಾವುದಕ್ಕೆ ಸಂಬಂಧಿಸ್ತಾವ ಅಂತ ಕೇಳಿದ್ದಾರೆ. ನೋಡಿ, ನಿರ್ಭಯ ಪ್ರಕರಣ ಇದು ಚಳವಳಿ ಎದಕ್ಕಾಗಿತ್ತು ಅಂತಂದ್ರ, ಇದು ಕಲರ್ ಚೇಂಜ್ ಮಾಡ್ತೀನಿ ಒಂದು ನಿಮಿಷ. ಓಕೆ, ಈಗ ನೋಡಿ, ಇದು ನಿರ್ಭಯ ಪ್ರಕರಣ ಎದಕ್ಕಾಯ್ತು ಅಂತಂದ್ರ, ಇದು ಲಿಂಗ ಆಧಾರಿತ ದೌರ್ಜನ್ಯ ಕಠಿಣ ಕಾನೂನನ್ನು ಸುಧಾರಿಸುವ ಸಂಬಂಧ ಇದು ಚಳವಳಿ ಆಗಿರುವಂಥದ್ದು. ಇನ್ನು ಭೀಮ್ ಆರ್ಮಿ ಸಂಘಟನೆ ನೋಡಿ, ಇದು ಭೀಮ್ ಆರ್ಮಿ ಸಂಘಟನೆ ಅಂತಕ್ಕಂಥದ್ದು ಇದು ದಲಿತ ಹಕ್ಕುಗಳ ಪ್ರತಿಪಾದನೆ ಮಾಡೋದಕ್ಕೋಸ್ಕರ 2015ರಲ್ಲಿ ರಚನೆ ಆಗಿರುವಂಥದ್ದು. ಇನ್ನು ಶಹೀನ್ ಬಾಗ್ ಪ್ರತಿಭಟನೆ ಯಾಕಾಯ್ತು ಅಂತಂದ್ರ, ನೋಡ್ರಿ, ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಸಂವಿಧಾನಾತ್ಮಕ ಜಾತ್ಯತೀತ ರಕ್ಷಣೆ ಅಂತೇಳಿ ಇದನ್ನು ಹೋರಾಟ ಮಾಡ್ತಾರೆ. ನಂತರ ಉಳಿದಿರತಕ್ಕಂಥದ್ದು ಡಿ, ಇದೇನಾಗುತ್ತೆ ಅಂದ್ರೆ ಅರಣ್ಯ ಹಕ್ಕುಗಳ ರಕ್ಷಣೆ ಮತ್ತು ಬುಡಕಟ್ಟು ಭೂಮಿಗಳಲ್ಲಿ ಗಣಿಗಾರಿಕೆಯನ್ನು ವಿರೋಧಿಸುವುದು ಅಂತ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೊಂದಿಸಿ ಬರೆಯ ಪ್ರಕಾರವಾಗಿ ಆಯ್ಕೆ ಎ ಇಸ್ ದ ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಆಯ್ಕೆ ಏನಾಗುತ್ತೆ ಇಲ್ಲಿ ಸರಿ ಇರುವಂಥದ್ದು. ಇನ್ನು 14ನೇ ಪ್ರಶ್ನೆ ನೋಡಿ, ಪೂರ್ವದತ್ತ ನೋಡು ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯನ್ನ ಬದಲಾವಣೆಯಾಗುವುದರ ಪ್ರಮುಖ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಪೂರ್ವದತ್ತ ನೋಡು ಅಂತಕ್ಕಂಥದ್ದು ಇದೊಂದು ಸ್ಟೇಟ್ಮೆಂಟ್. ಹೌದ್ರಿ, ಇದು ಎಲ್ಲಿ ಬರುತ್ತೆ ನೋಡಿ, ಇದು ಆಯ್ಕೆ 1 ಏನ್ ಕೊಟ್ಟಿದ್ದಾರೆ, ಇದು ಸಂಪೂರ್ಣವಾಗಿ ಭಾರತದ ಗಮನವನ್ನ ಮಧ್ಯ ಏಷ್ಯಾದತ್ತ ತಿರುಗಿಸುವುದು, ದಕ್ಷಿಣ ಏಷ್ಯಾದೊಂದಿಗೆ ಕೆಲವು ಸಾಂಸ್ಕೃತಿಕ ರಾಯಭಾರತ್ವದ ಗಮನವನ್ನ ಕೇಂದ್ರೀಕರಿಸುವುದು, ಪಶ್ಚಿಮದೊಂದಿಗೆ ಭಾರತದ ವ್ಯಾಪಾರವನ್ನ ಕಡಿಮೆ ಮಾಡುವುದು,
ಪೂರ್ವ ಏಷ್ಯಾದೊಂದಿಗೆ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣರೀತಿಯ ಸಹಭಾಗಿತ್ವವನ್ನು ಪರಿವರ್ತಿಸುವುದು ಅಂತ ಹೇಳಿದ್ದಾರೆ. ಈ ಮೇಲಿನ ಸ್ಟೇಟ್ಮೆಂಟ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 4 ಏನಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಪೂರ್ವದತ್ತ ನೋಡು ಅಂತಕ್ಕಂಥ ಸ್ಟೇಟ್ಮೆಂಟ್ ಯಾವ್ದಕ್ಕೆ ಸರಿ ಹೊಂದುತ್ತೆ ಅಂದ್ರೆ ಆಯ್ಕೆ 4ಕ್ಕೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಇದು ಸರಿ ಆಗುವಂಥದ್ದು. ಇನ್ನು 15ನೇ ಪ್ರಶ್ನೆ ನೋಡಿ, ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನ ಗಮನದಲ್ಲಿಟ್ಟುಕೊಂಡು ಏನ್ ಹೇಳ್ತಾರೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳನ್ನ ಅನುಕ್ರಮವನ್ನ ಗುರುತಿಸುವುದು ಅಂತ ಕೇಳಿದ್ದಾರೆ. ಪೂರ್ವದಿಂದ ಎದ್ರಿ ಪಶ್ಚಿಮ ಕಡೆಗೆ ಗುರುತಿಸುವುದು. ನೋಡ್ರಿ ಮೊದಲು ಯಾವ್ದು ಬರುತ್ತೆ ಆಮೇಲೆ ಯಾವ್ದು ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ. ಹೈದರಾಬಾದ್, ಭುವನೇಶ್ವರ, ಕಲ್ಕತ್ತಾ. ನೋಡ್ರಿ ಹೈದರಾಬಾದ್ ಯಾವುದು ಅಂತಂದ್ರೆ ಇದು ತೆಲಂಗಾಣದ ರಾಜಧಾನಿ, ಭುವನೇಶ್ವರ ಒಡಿಶಾದ ರಾಜಧಾನಿ, ಕಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ, ಚೆನ್ನೈ ಇದು ತಮಿಳುನಾಡಿನ ರಾಜಧಾನಿ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಪ್ರಶ್ನೆಯನ್ನ ಕೇಳಿರುವುದು ಪೂರ್ವದಿಂದ ಪಶ್ಚಿಮಕ್ಕೆ ಅವನ್ನೇನ್ ಮಾಡ್ಬೇಕು ನೀವು ಸಾಲಾಗಿ ಬರಿಬೇಕಾಗ್ತದೆ. ಸೊ ಇಲ್ಲಿ ತಾವು ಗಮನಿಸಿದ ಹಾಗೆ ನಾನ್ ಗಮನಿಸಿದ ಹಾಗೆ ಇದು ಆಯ್ಕೆ 3 ನೋಡಿ ಸರಿಯಾಗಿರುವಂತದ್ದು. ಕೋಲ್ಕತ್ತಾ ಬರುತ್ತೆ, ಆನಂತರ ಭುವನೇಶ್ವರ್ ಬರುತ್ತೆ, ನಂತರ ಚೆನ್ನೈ ಬರುತ್ತೆ, ನಂತರ ಹೈದರಾಬಾದ್. ಇಲ್ಲಿ ಒಂದಾದ ನಂತರ ಒಂದು ಬರುವಂಥದ್ದು, ಪೂರ್ವದಿಂದ ಪಶ್ಚಿಮಕ್ಕೆ ಸರಿತಾ ಹೋಗುವಂಥದ್ದು. ಇದಕ್ಕೆ 15ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 3 ಏನಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ. 16ನೇ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಸ್ನೇಹಿತರೆ ಯಾರು ಹೊಸದಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಬರುವ ಪರೀಕ್ಷೆಗಾಗಿ ಇದೇ ರೀತಿ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನ ಮುಂದಿನ ಪ್ರಶ್ನೆ ನೋಡಿ, 16ನೇ ಪ್ರಶ್ನೆ ನೋಡ್ರಿ. ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನ ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಆರೋಹಣ ಕ್ರಮದಲ್ಲಿ ಏನ್ ಮಾಡ್ರಿ ಅದನ್ನ ಜೋಡಿಸಿ ಅಂತ ಕೇಳಿದ್ದಾರೆ. ಮೆಟ್ರೋಪಾಲಿಸಿಯನ್ ಸಿಟಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ. ಎರಡನೇ ಆಯ್ಕೆ ಮೆಗಾ ಸಿಟಿ ಅಂತ ಕೊಟ್ಟಿದ್ದಾರೆ. 1 ಲಕ್ಷ ನಗರ ಅಂತ ಕೊಟ್ಟಿದ್ದಾರೆ. 1 ಲ್ಯಾಕ್ ಸಿಟಿ ಅಂತಕ್ಕಂಥದ್ದು. ನಂತರ ಪಟ್ಟಣಗಳು, ಮಧ್ಯಂತರ ಪಟ್ಟಣಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದೊಂದಾಗಿ ಅವುಗಳ ಶ್ರೇಣಿಯನ್ನು ಆಧಾರಿತ ಮೇಲೆ ಆರೋಹಣವಾಗಿ ಏರಿಸ್ತಾ ಹೋಗುವಂಥದ್ದು. ತಾವಿಲ್ಲಿ ಮೊದಲು ಗಮನಿಸ್ಬೋದು, ಇಲ್ಲಿ ಆಯ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಯ್ಕೆ ಎ ಏನಾಗುತ್ತೆ ಇಲ್ಲಿ ಸರಿ ಆಗುತ್ತೆ ನೋಡಿ. ಮೊದಲು ಪಟ್ಟಣಗಳು ಬರುತ್ತದೆ. ಆನಂತರ ಏನ್ ಬರ್ತದೆ ಅಂದ್ರೆ ಮಧ್ಯಂತರ ಪಟ್ಟಣಗಳು ಬರ್ತದ, ಈ ಬರ್ತದ. ಆಮೇಲೆ ಏನ್ ಬರುತ್ತೆ ಅಂದ್ರೆ 1 ಲಕ್ಷ ನಗರಗಳು ಬರುವಂಥದ್ದು. ನಂತರ ಯಾವ್ದಾದ್ರೆ ಮೆಟ್ರೋಪಾಲಿಷನ್ ಬರುತ್ತೆ ಇನ್ನೊಂದು. ನಂತರ ಬರುವಂಥ ಕೊನೆಯದಾಗಿ ಮೆಗಾ ಸಿಟಿ ಅಂತಕ್ಕಂಥದ್ದು ಬರುವಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡಿ, ಬಹಳ ಇದು ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನ ತಾವು ಗಮನಿಸಿದಾಗ ನೋಡಿ 17ನೇ ಪ್ರಶ್ನೆ. ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ? ಯಾವ ಪ್ರದೇಶವು ಭಾರತದಲ್ಲಿ ಅತ್ಯಂತ ಅರಣ್ಯ ಪ್ರಮಾಣವನ್ನು ಹೊಂದಿದೆ ನೋಡ್ರಿ. ಉಷ್ಣವಲಯದ ಕುರುಚಲು ಅರಣ್ಯ, ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು, ಉಷ್ಣವಲಯದ ಶುಷ್ಕ ಎಲೆ ಉದುರುವ ಅರಣ್ಯಗಳು ಅಂತ ಇದೆ. 17ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಇಲ್ಲಿ ಉಷ್ಣವಲಯದ ಶುಷ್ಕ ಎಲೆ ಉದುರುವ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದನ್ನು ನಾವು ಕಾಣ್ತೀವಿ. ಇನ್ನು 18ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನ ನೀಡುವ ಕೋಡ್ಗಳನ್ನ ಬಳಸಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸುನಾಮಿಯ ಉಬ್ಬರವಿಳಿತಗಳ ಅಲೆಗಳು. ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪನದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ. ಕೇವಲ ಲಂಬ ಭೂಕಂಪನ ಅಡಚಣೆಯ ಮಾತ್ರ ಸುನಾಮಿಗಳಿಗೆ ಕಾರಣವಾಗುತ್ತದೆ. ಅಥವಾ ಆಯ್ಕೆ ಡಿ, ಪ್ರತಿ 2-3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ 1 ಕೊಡ್ತಾರೆ, ಎ ಬಿ ಸಿ ಮತ್ತು ಡಿ ಸರಿ ಅಂತ ಕೊಡ್ತಾರೆ. ಎ ಬಿ ಸಿ ಮಾತ್ರ ಸರಿ ಅಂತ ಕೊಡ್ತಾರೆ. ಬಿ ಸಿ ಡಿ ಮಾತ್ರ ಸರಿ ಅಂತ ಕೊಡ್ತಾರೆ. ಎ ಬಿ ಮತ್ತು ಡಿ ಮಾತ್ರ ಸರಿ ಅಂತ ಕೊಡ್ತಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಬಿ ಸಿ ಡಿ ಮಾತ್ರ ಏನಾಗಿದೆ ಇಲ್ಲಿ ಸರಿಯಾಗಿವೆ. ಯಾವ್ಯಾವ್ರಿ? ಬಿ ಸಿ ಡಿ. ತಮಗೆ ಗೊತ್ತಿಲ್ರಿ, ಇಲ್ಲಿ
ಸುನಾಮಿಯ ಬಗ್ಗೆ ನೀವು ತಿಳ್ಕೊಂಡಿರಿ ಅಂತಂದ್ರ ಇವು ಗೊತ್ತಾಗುತ್ತದ. ಓಕೆನಾ? ಇಲ್ಲಿ ಆಯ್ಕೆ 18ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಇಲ್ಲಿ ಹೊಂದಿಸಿ ಬರೆಯರಿಯನ್ನ ಕೊಟ್ಟಿದ್ದಾರೆ. ನೋಡೋಣ ಹಾಗಾದ್ರೆ ಹೊಂದಿಸಿ ಬರೆಯೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಹೊಂದಿಸ್ತಾ ಹೋಗೋಣ. ಬ್ಯಾರೋಮೀಟರ್ ಎದಕ್ಕೆ ಸಂಬಂಧಿಸಿದ್ರಿ? ಇದು ಬ್ಯಾರೋಮೀಟರ್ ಅಂತಕ್ಕಂಥದ್ದು ಇವು ವಾಯುಮಂಡಲದ ಒತ್ತಡವನ್ನ ಅಳೆಯೋದಕ್ಕೆ ಏನ್ ಮಾಡ್ತಾರ ಅಂದ್ರೆ ಬ್ಯಾರೋಮೀಟರ್ ಅಂತ ಕರೀತಾರೆ. ಸಾರಿ. ಇನ್ನು ಹೈಗ್ರೋಮೀಟರ್ ಅಂತ ಬರುತ್ತೆ. ಹೈಗ್ರೋಮೀಟರ್ ಎದಕ್ಕೆ ಏನ್ ಅಳಿತದೆ ಅಂದ್ರೆ ಆರ್ದ್ರತೆಯನ್ನ ಅಳೆಯೋದಕ್ಕೋಸ್ಕರ ಹೈಗ್ರೋಮೀಟರ್ ಅನ್ನ ಬಳಕೆ ಮಾಡ್ತಾರ. ಅಮಿನೋಮೀಟರ್ ಅಂತ ಕೇಳಿದ್ದಾರೆ. ಅಮಿನೋಮೀಟರ್ ಇದನ್ನ ಏನು ಅಳತೆ ಮಾಡ್ತದೆ ಅಂತಂದ್ರ, ಅಮಿನೋಮೀಟರ್ ಅಂತಕ್ಕಂಥದ್ದು ಇದು ಗಾಳಿಯ ವೇಗವನ್ನ ಅಳೆಯುವಂಥದ್ದು. ಗಾಳಿಯ ವೇಗವನ್ನು ಅಳೆಯೋದಕ್ಕೆ ಏನಂತ ಕರೀತಾರೆ? ಅಮಿನೋಮೀಟರ್ ಅಂತ ಕರೀತಾರೆ. ಇನ್ನು ಥರ್ಮೋಮೀಟರ್ ಏನ್ ಮಾಡ್ತದ ಇದು ಅಂತಂದ್ರ, ಥರ್ಮೋಮೀಟರ್ ಇದೇನಾಗುತ್ತೆ ಅಂತಂದ್ರ ಉಷ್ಣತೆಯನ್ನ ಅಳೆಯೋದಕ್ಕ ಥರ್ಮೋಮೀಟರ್ ಅಂತ ಕರೆಯುತ್ತಾರೆ. ಹೌದ್ರಿ? ಮೊದಲು ಬರೇ ಒಂದೇ ಒಂದು ಕೊಡ್ತಿದ್ರು, ಬ್ಯಾರೋಮೀಟರ್ ಎಂದರೇನು ಅಂತ ಕೇಳ್ತಿದ್ರು. ವಾಯುವಿನ ಒತ್ತಡವನ್ನು ಅಳೆಯೋದಕ್ಕೆ ಬ್ಯಾರೋಮೀಟರ್ ಅಂತ ಕರಿತಿದ್ರು. ಹೈಗ್ರೋಮೀಟರ್ ಅಂದ್ರೆ ಏನು ಅಂತ ಕೇಳ್ತಿದ್ರು, ಆರ್ದ್ರತೆಯನ್ನ ಅಳತೆ ಮಾಡೋದು. ಸೊ ಇದೆಲ್ಲ 19ನೇ ಪ್ರಶ್ನೆಗೆ ಇಲ್ಲಿ ನಾವು ಆಯ್ಕೆಯನ್ನು ನೋಡೋದಾದ್ರೆ ಆಯ್ಕೆ 3 ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಸರಿಯಾಗಿ ಇರುವಂತದ್ದು. ಬರ್ತಾ ಬರ್ತಾ ನೋಡ್ರಿ ಕ್ವಶನ್ ಪೇಪರ್ ಯಾವ ರೀತಿ ಟಫ್ ಆಗ್ತಾ ಹೋಗ್ತಾ ಇದೆ. ಓಕೆ, 20ನೇ ಪ್ರಶ್ನೆ ನೋಡ್ರಿ, ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡಿದ ಹಸಿರು ಮನೆ ಅನಿಲಗಳ ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ ಅಂತ ಕೇಳಿದ್ದಾರೆ. ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರು ಮನೆ ಅನಿಲಗಳ ಕನಿಷ್ಠದಿಂದ ಗರಿಷ್ಠಕ್ಕೆ ಜೋಡಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ ಹಸಿರು ಮನೆ ಅನಿಲಗಳು ಯಾವುವು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಸಲ್ಫರ್ ಹೆಕ್ಸಾಫ್ಲೋರೈಡ್ ಇದೆ, ಮಿಥೇನ್ ಇದೆ, ಹೈಡ್ರೋಕ್ಲೋರೋ ಕಾರ್ಬನ್ ಅಂತ ಇದೆ. ಇಲ್ಲಿ ತಾವು ಗಮನಿಸಬಹುದು ಯಾವುದು ಹೆಚ್ಚಿಗಿದೆ ಯಾವುದು ಕಡಿಮೆ ಇದೆ ಅಂತಂದ್ರೆ ಇಲ್ಲಿ ಆಯ್ಕೆ ಎ ಏನಿದೆ ನೋಡಿ ಅದು ಸರಿಯಾಗಿರುವಂಥದ್ದು. ಎ ಬಿ ಸಿ ಡಿ ಇಲ್ಲಿ ಏನಾಗುತ್ತಾರೆ ಸರಿಯಾಗಿ ಇರ್ತಕ್ಕಂಥ ಉತ್ತರ. ಮುಂದಿನ ಆಯ್ಕೆ ಮತ್ತೆ ಹೊಂದಿಸಿ ಬರೆಯಿರಿ ಇದೆ ನೋಡಿ. ಮುಂದಿನ ಆಯ್ಕೆ ಕೂಡ ಹೊಂದಿಸಿ ಬರೆಯರಿದೆ. ಹೌದು ನೋಡ್ರಿ, ಇಲ್ಲಿ ಏನ ಕೇಳಿದ್ದಾರೆ, ಜೀವನಾಧಾರಿತ ಕೃಷಿಯನ್ನ ಅನುಸರಿಸುತ್ತಿರುವ ಸಾಮಾಜಿಕ ಗುಂಪುಗಳಿದೆ, ಇಲ್ಲಿ ದೇಶ ಅಂತ ಇದೆ. ಇನ್ನ ಲಂಡಾಂಗ್ ಅಂತಕ್ಕಂಥದ್ದು ನೋಡ್ರಿ, ಲಡಾಂಗ್ ಅಂತಕ್ಕಂಥದ್ದು ಜೀವನ ಆಧಾರಿತ ಕೃಷಿಯನ್ನ ಯಾವ ದೇಶದಲ್ಲಿ ಮಾಡ್ತಾರೆ ಅಥವಾ ಅದನ್ನು ಕರೀತಾರೆ ಅಂತಂದ್ರ ಮಲೇಷ್ಯಾದೊಳಗ ಇದು ಸರಿಯಾಗಿ ಇರುವಂತ. ಒಂದು ನಿಮಿಷ. ಒಂದನೇ ಆಯ್ಕೆ ಮಲೇಷ್ಯಾ ರೈಟ್ ಆಗಿರುವಂಥದ್ದು. ಎರಡನೇ ಆಯ್ಕೆ ಬಂದು ಥೈಲ್ಯಾಂಡ್. ಇನ್ನು ಮೂರನೇದು ನೋಡ್ರಿ ಪೋಂಡಾ ಅಂತೇಳಿ ಎಲ್ಲಿ ಯಾವುದಕ್ಕೆ ಸರಿ ಆಗುತ್ತೆ ಇದರಲ್ಲಿ ಪೋಂಡಾ ಅಂತಕ್ಕಂಥದ್ದು ಭಾರತ ನೋಡಿ, ಇದು ಭಾರತ. ಅದೇ ರೀತಿ ಚೈನಾ ಅಂತೇಳಿ ಶ್ರೀಲಂಕಾ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ಈ ಪ್ರಶ್ನೆಗೆ 21ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಎ ಇಸ್ ದ ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ನೋಡಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾರಿಗೆಲ್ಲ ಬೇಕು ಅವರು ಸ್ಕ್ರೀನ್ ಶಾಟ್ ಅನ್ನು ಕೂಡ ನೀವು ತೆಗೆದುಕೊಳ್ಬಹುದು. ಓಕೆನಾ? ಅದಕ್ಕೆ ಸ್ಲೋ ಆಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ಜೀವನ ಆಧಾರಿತ ಬೇಸಾಯ ಅವುಗಳ ಗುಂಪು ಮತ್ತು ಅವು ದೇಶದಲ್ಲಿ ಏನು ಕರೀತಾರೆ ಅಂತ. ಇನ್ನು 22ನೇ ಪ್ರಶ್ನೆ ನೋಡಿ, 22ನೇ ಪ್ರಶ್ನೆಗೆ ಹೋಗೋಣ. ಓಕೆ ಸ್ನೇಹಿತರೆ ನೋಡಿ, 22ನೇ ಪ್ರಶ್ನೆ ನೋಡಿ, ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನ ಹೆಚ್ಚಿನದರ ಕಡಿಮೆಯವರೆಗಿನ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ನೋಡ್ರಿ, ಬಹಳ ಅಪ್ಲೈಡ್ ಇರುವಂತ ಪ್ರಶ್ನೆ ಇದು. ಹೌದ್ರಿ, ರಾಜಸ್ಥಾನ, ಕರ್ನಾಟಕ, ಗುಜರಾತ, ಮಹಾರಾಷ್ಟ್ರ ಇವು ಎಲ್ಲಾನು ಓಕೆ ಅದಾವ. ಬಟ್ ಇವನ್ನ ಒಂದತ್ರ ನಂತರ ನೀವೇನ್ ಮಾಡ್ಬೇಕಾಗತ್ತೆ, ಜೋಡಿಸ್ಬೇಕಾಗ್ತದ. ಭೂ ಅವನತಿ ಅಂದ್ರೆ ಭೂಮಿ ಏನಾಗ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇದೆ. ಹೌದ್ರಿ, ಒಳಗಾಗುವ ಪ್ರದೇಶಗಳು ನೋಡ್ರಿ ಅತಿ ಹೆಚ್ಚು ಎಲ್ಲಿ ನಶಿಸಿ ಹೋಗ್ತಾ ಇದೆ ಇವಾಗ ಸದ್ಯಕ್ಕೆ ಅಂತಂದ್ರ ಇಲ್ಲಿ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಮೊದಲಿಗೆ ರಾಜಸ್ಥಾನ್ ಇದೆ ರೀ, ನಂತರ ಕರ್ನಾಟಕ ಇದೆ, ಥರ್ಡ್ ಗುಜರಾತ್ ಇದೆ, ಫೋರ್ತ್ ಬಂದು ಮಹಾರಾಷ್ಟ್ರ. ಸಾರಿ,
ಸಾರಿ ಸ್ನೇಹಿತರೆ. ಮೊದಲನೇ ಆಯ್ಕೆ ರಾಜಸ್ಥಾನ್ ಇದೆ, ಎರಡನೇದು ಬಂದು ಮಹಾರಾಷ್ಟ್ರ ಇರುವಂಥದ್ದು, ಮೂರನೇದು ಗುಜರಾತ್, ಕರ್ನಾಟಕ ನಾಲ್ಕನೇ ಸ್ಥಾನ ಇದೆ. ಮಹಾರಾಷ್ಟ್ರ ಕರ್ನಾಟಕ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು, ಸಾರಿ. ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. 23ನೇ ಪ್ರಶ್ನೆ ನೋಡಿ, ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ವೈಜ್ಞಾನಿಕ ಸೂಚ್ಯಂಕ ಅಂತ ಬರುತ್ತೆ. ಯಾವ್ದ್ರಿ ಹಾಗಾದ್ರೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಆಯ್ಕೆ 4 ಸರಿ ಇರುವಂಥದ್ದು. ಲಿಚೈನ್ಸ್ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ನಗರದ ವಾಯು ಗುಣಮಟ್ಟವನ್ನ ಅಳೆಯುವ ವೈಜ್ಞಾನಿಕ ಸೂಚ್ಯಂಕ ಯಾವುದು ಅಂದ್ರೆ ಲಿಚೈನ್ಸ್ ಅಂತಕ್ಕಂಥದ್ದು. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಜಾಗತಿಕ ಘಟನೆಗಳನ್ನ ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸ್ಬೇಕಾತಂದ್ರೆ ನಿಮ್ಗೆ ಏನಾಗಬೇಕಾಗತ್ರಿ, ಇಸ್ವಿ ಗೊತ್ತಿರಬೇಕಾಗಿರುವಂಥದ್ದು. ಸೊ ಇಲ್ಲಿ ನಾನು ನೋಡ್ತಾ ಹೋಗ್ತೀನಿ, ಆಯ್ಕೆಯನ್ನ ಹೇಳ್ಬಿಡ್ತೀನಿ, ತಾವು ಸರಿಯಾಗಿ ಇನ್ನೊಂದ್ಸರಿ ಇಸ್ವಿಗಳನ್ನ ಕಲೆಕ್ಟ್ ಮಾಡ್ಕೊಳ್ರಿ. ಓಕೆ, 24ನೇ ಪ್ರಶ್ನೆ ನೋಡ್ರಿ, ಅಜೆಂಡಾ 21 ಬ್ರೆಂಟ್ಲ್ಯಾಂಡ್ ವರದಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸ್ಟಾಕ್ ಹೋಮ್ ಸಮ್ಮೇಳನ ಅಂತ ಇದೆ. ಇಲ್ಲಿ ABCDಯನ್ನ ಸರಿಯಾಗಿ ಬರೆದಂತ ಸಂದರ್ಭದೊಳಗ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್ ಆಗತ್ತೆ. ಇಲ್ಲಿ ಮೊದಲನೇದು ಯಾವುದು ಅಂದ್ರೆ ಸ್ಟಾಕ್ ಹೋಮ್ ಸಮ್ಮೇಳನ ಆಯ್ಕೆ 1 ಆಗುತ್ತೆ. ಅದೇ ರೀತಿಯಾಗಿ ಈ ವರದಿ 2 ಆಗುತ್ತೆ, ಮೂರನೇದು ಅಜೆಂಡಾ ಆಗುತ್ತೆ, ನಾಲ್ಕನೇದು ಬಂದು ಸ್ನೇಹಿತರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಕ್ಕಂಥದ್ದು ಏನಾಗುತ್ತೆ, ನಾಲ್ಕನೇದು ಆಗುತ್ತೆ. ಸೊ 24ನೇ ಪ್ರಶ್ನೆಗೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಯಾರಿಗೆ ನೋಡೋದಕ್ಕೆ ತಾಳ್ಮೆ ಇರೋದಿಲ್ಲ, ನೀವು ಯೂಟ್ಯೂಬಲ್ಲೇನೆ ಸ್ಪೀಡಾಗಿ ಇಟ್ಕೊಂಡು ಅದನ್ನ ನೀವು ಏನು ಮಾಡ್ಬೇಕಾಗತ್ತೆ, ನೋಡೋದಕ್ಕೆ ಬರುತ್ತೆ. ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿ ನಿಮ್ಮ ಸ್ಪೀಡನ್ನು ಹೆಚ್ಚಿಗೆ ಮಾಡಿಕೊಂಡು ನೋಡಿ. ಆಮೇಲೆ ನಾನು ಕಮೆಂಟ್ ಮಾಡಿ ಸ್ಪೀಡ್ ಹೇಳ್ರಿ ಅಂತ ಹೇಳಬಾರ್ದು. ಓಕೆನಾ, ಇದು ರೆಕಾರ್ಡೆಡ್ ಕ್ಲಾಸ್ ಇರುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಕೋಡ್ಗಳನ್ನ ಕೊಡಲಾಗಿದೆ. ಹೌದ್ರಿ, ಮೊದಲನೇ ಆಯ್ಕೆ ಏನಿದೆ ಅಂತಂದ್ರ ಸಾರ್ಕ್ ಅಂತ ಇದೆ. ಹೌದ್ರಿ, ಸಾರ್ಕ್ ಅಂದ್ರೆ ಏನ್ರಿ? ಇಲ್ಲಿ ಸಾರ್ಕ್ ನ ಲಾಂಗ್ ಫಾರ್ಮ್ ನೋಡ್ರಿ, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಅಂತ ಕೇಳಿದ್ದಾರೆ. ಇದು ಮೊದಲನೇದು ಸರಿಯಾಗಿರುವುದು. ಇನ್ನು ಏಸಿಯನ್ ಅಂತ ಇದೆಯಲ್ಲ, ಏಸಿಯನ್ ವಿಸ್ತೃತ ರೂಪ ಏನಾಗಿರ್ತದೆ ಅಂದ್ರೆ ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಎರಡನೇದು 4 ಸರಿ ಇರುವಂಥದ್ದು. ಇನ್ನು ಓಪೆಕ್ ಅಂತ ಬರುತ್ತೆ. ಓಪೆಕ್ ಏನಿದ್ರಿ ಅಂತಂದ್ರ ಇದು ಪೆಟ್ರೋಲಿಯಂ ನೀತಿಗಳ ಸಮನ್ವಯಗೊಳಿಸುವುದು ಮತ್ತು ತೈಲ ಮಾರುಕಟ್ಟೆಗಳನ್ನ ಸ್ಥಿರಗೊಳಿಸುವುದು ಅಂತ ಇದೆ. ನೋಡ್ರಿ, ಪೆಟ್ರೋಲ್ನ ಬೆಲೆ, ಕಚ್ಚಾ ತೈಲ ಬ್ಯಾರೆಲ್ಗಳ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರ ಓಪೆಕ್. ಓಪೆಕ್ ಅಂತಕ್ಕಂಥದ್ದು ಇದು ಪೆಟ್ರೋಲ್ ಉತ್ಪಾದಿಸುವಂತ ಕಂಟ್ರಿಗಳ ಒಂದು ಒಕ್ಕೂಟ. ಪೆಟ್ರೋಲ್ ದರವನ್ನ ನಿರ್ಧಾರ ಮಾಡುವಂಥದ್ದು ಓಪೆಕ್ ಅಂತಕ್ಕಂಥ ಸಂಸ್ಥೆ. ಇನ್ನು ನಂತರ ಬರುವಂಥದ್ದು ಯುರೋಪಿನ ಯೂನಿಯನ್, AU ಅಂತ ಬರುತ್ತೆ. ಇದು ಯುರೋಪಿನ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ ಅಂತ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ಯುರೋಪಿನ ಕಂಟ್ರಿಗಳು ಸೇರಿ ಅವ್ರೇನ್ ಮಾಡಿದಾರೆ, ಈ ಒಂದು ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ರಿ, ಯುರೋಪ್ ಇದು ನೋಡ್ರಿ, ಈ EU ಅಂತಕ್ಕಂಥದ್ದು ಇದು ಯುರೋ ಅಂತಕ್ಕಂಥ ಒಂದು ಕರೆನ್ಸಿಯನ್ನ ಮಾಡ್ಕೊಂಡಿದೆ. ಆ ಕರೆನ್ಸಿ ಮೂಲಕ ತಮ್ಮ ವ್ಯವಹಾರಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಇವೆಲ್ಲ ಹೊಂದಿಸಿ ಬರೆಯೋಣ ನೋಡಿದಾಗ ಇಲ್ಲಿ ಆಯ್ಕೆ ಎ ಏನಾಗುತ್ತೆ, ಇಲ್ಲಿ ಸರಿಯಾಗಿ ಇರುವಂಥದ್ದು. ನೋಡಿ, ಮೊದಲನೇ ಆಯ್ಕೆ ಏನ್ ಹೇಳ್ತಿದ್ದಾರೆ, ಸಾರ್ಕ್ ಅಂತ ಇದೆ. ಸಾರ್ಕ್ ಏನಾಗುತ್ತೆ, ಇದು ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು. ಇನ್ನು ಏಸಿಯನ್ ಅಂತಕ್ಕಂಥದ್ದು ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ. ಇನ್ನು ಓಪೆಕ್, ಓಪೆಕ್ ಇದೇನ್ರಿ ಅಂತಂದ್ರೆ ಇದು ಪೆಟ್ರೋಲಿಯಂ ನೀತಿಗಳನ್ನ ಸಮನ್ವಯಗೊಳಿಸುವುದು ಮತ್ತು ತೈಲ ಮಾರುಕಟ್ಟೆಗಳನ್ನ ಸ್ಥಿರಗೊಳಿಸುವಂಥದ್ದು. EU ಅಂತಕ್ಕಂಥದ್ದು ಯುರೋಪಿನ ಯೂನಿಯನ್, ಯುರೋಪಿನ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಅದೇ ರೀತಿ ಮೇಲಿನ ಪ್ರಶ್ನೆ ಹಾಗೆ ಇಲ್ಲಿ ಕೆಳಗಡೆ ಇರುವಂಥದ್ದು. ಇಲ್ಲಿ ಈ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಪ್ರಮುಖ ಮಹಿಳೆಯರು. ಅವರು ಮಾಡಿರ್ತಕ್ಕಂಥ ಕಾರ್ಯ ಎದ್ರೊಳಗಿದ್ರು ಅಂತಕ್ಕಂಥದ್ದು ಇಲ್ಲಿ ತೋರಿಸಿರುವಂಥದ್ದು.
ಸೊ ಇಲ್ಲಿ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ ಆಯ್ಕೆಯ ಉತ್ತರವನ್ನ ಹೇಳ್ತೀನಿ, ಆ ನಂತರ ಅವುಗಳನ್ನ ಜಾಯಿಂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಆಯ್ಕೆ ಒಂದೇದು ಏನ್ ಹೇಳಿದೆ ಅಂತಂದ್ರ ವಡೇಲ್ದಾರ್ ಅಂತಕ್ಕಂಥವ್ರದ್ದು ಏನು ಇವ್ರದ್ದು ಅಂತಂದ್ರ ನೋಡಿ ಆಯ್ಕೆ 4 ನೋಡಿ, ಯುರೋಪಿನ ಕ್ಲಬ್ ಮತ್ತು ಶಸ್ತ್ರ ದಾಳಿಗಳಲ್ಲಿ ಭಾಗವಹಿಸಿರ್ತಾರ. ಇನ್ನು ಸುಹಾಸಿನಿ ಗಂಗೂಲಿ ಅಂತ ಇದ್ದಾರೆ ನೋಡಿ, ಇವರು ಇದು ಚಿತ್ಗಾಂಗ್ ಶಸ್ತ್ರಗಾರದ ದಾಳಿಯಲ್ಲಿ ಭಾಗವಹಿಸಿದವರು. ಇನ್ನು ಕಲ್ಪನಾ ದತ್ ಇವರು ಎಲ್ಲಿ ಭಾಗವಹಿಸ್ತಾರ ಅಂತಂದ್ರ ಸೂರಸೇನರ ಕ್ರಾಂತಿಯ ಪಡೆಯ ಸದಸ್ಯರಾಗಿದ್ರು. ಇನ್ನು ಅದೇ ರೀತಿ ತೋರ್ ದತ್ ಅಂತಕ್ಕಂಥವ್ರು ಬಂಗಾಳಿಯ ಕವಿಯತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ. ಇವರು ಯಾರೇ ತೋರ್ ದತ್ ಅಂತಕ್ಕಂಥ. ಸೊ ಇಲ್ಲಿ ಆಯ್ಕೆ ಎ ಇಸ್ ದ ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಓಕೆನಾ ಸ್ನೇಹಿತರೆ? ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ಇತಿಹಾಸದ ಪ್ರಶ್ನೆ. ಶಿವಾಜಿಯ ಆಳ್ವಿಕೆ ಇದ್ದಾಗ ಜನರ ಮೇಲೆ ವಿಧಿಸಲಾಗುತ್ತಿದ್ದ 2 ರೀತಿಯ ತೆರಿಗೆಗಳು ಯಾವುವು ಅಂತ ಕೇಳಿದ್ದಾರೆ. ಹೌದ್ರಿ, ಯಾವ್ಯಾವ ರೀತಿ ತೆರಿಗೆಯನ್ನ ವಿಧಿಸ್ತಾ ಇದ್ರು? ಇನ್ನು ಚೌಸಾ ತೆರಿಗೆ, ಇನ್ನು ಸರ್ದೇಶ್ ಮುಖಿ ತೆರಿಗೆ, ಸ್ವರಾಜ್ಯ ಮತ್ತು ಹೂನ್ ಅಂತಕ್ಕಂಥದ್ದು. ಇಲ್ಲಿ ಶಿವಾಜಿಯವರ ಕಾಲದಲ್ಲಿ ವಿಧಿಸ್ತಕ್ಕಂಥ ತೆರಿಗೆಗಳು ಯಾವುವು ಅಂತಂದ್ರ ಇಲ್ಲಿ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಯಾವ್ಯಾವ್ರಿ? ಚೌಸಾ ಮತ್ತು ಸರ್ದೇಶ್ ಮುಖಿ ಅಂತಕ್ಕಂಥ ತೆರಿಗೆಯನ್ನು ಅವರು ಶಿವಾಜಿಯವರು ವಿಧಿಸ್ತಾ ಇದ್ರು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ನಮ್ಮ ಕರ್ನಾಟಕದ ಬಗ್ಗೆ ಇರುವಂತ ಪ್ರಶ್ನೆ. ಮೈಸೂರಿನ ದಿವಾನರ ಹೆಸರುಗಳನ್ನ ಸರಿಯಾದ ಅನುಕ್ರಮಣಿಕೆಯಲ್ಲಿ ಜೋಡಿಸುವುದು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಹೆಂಗೆ ಪ್ರಶ್ನೆಯನ್ನು ಕೇಳ್ತಾರೆ, ಈಸಿ ಪ್ರಶ್ನೆ, ಬಟ್ ಹಾಕಕ್ ಒಂದೇ ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ ಆನ್ಸರೇ ಬರಲ್ಲ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳ್ಬಿಡ್ತೀನಿ ನೋಡಿ. ಆಯ್ಕೆ 4 ಏನಾಗಿದೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿದೆ ನೋಡಿ. ಮೈಸೂರಿನ ದಿವಾನರು ಬರ್ತಾರೆ, ಅವರು ಯಾರು ಒಬ್ಬರ ನಂತರ ಒಬ್ಬರು ಬರ್ತಾ ಹೋಗ್ತಾರೆ. ಅವರ ಸೀರಿಯಲ್ ಆಗಿರ್ತಕ್ಕಂಥದ್ದು ನೋಡ್ರಿ, PV ಮಾಧವರಾವ್, ನಂತರ ವಿಶ್ವೇಶ್ವರಯ್ಯನವ್ರು ಆಗ್ತಾರೆ, ನಂತರ ಮಿರ್ಜಾ ಇಸ್ಮೇಲ್ ಆಗ್ತಾರೆ, ನಂತರ N ಮಾಧವರಾವ್ ಅವರು ಏನಾಗ್ತಾರೆ ಅಂತಂದ್ರೆ ಇಲ್ಲಿ ಮೈಸೂರಿನಲ್ಲಿ ದಿವಾನರಾಗ್ತಾರೆ. 29ನೇ ಪ್ರಶ್ನೆ ನೋಡಿ, ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಶನ್ ಅನ್ನ ಪ್ರಾರಂಭಿಸಲು ಕಾರಣಕರ್ತರಾದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಮಾರ್ಕ್ ಕಬ್ಬನ್ರು. ಸೊ ಬೆಂಗಳೂರಲ್ಲಿ ಇವರ ಹೆಸರಿನಿಂದ ಕಬ್ಬನ್ ಪಾರ್ಕ್ ಅನ್ನ ನಿರ್ಮಿಸಿದ್ರು. ಓಕೆನಾ? ನೋಡಿ, ಮೈಸೂರು ಒಳಗ ಮತ್ತು ಕೊಡಗು ಒಳಗ ಕಾಫಿಯನ್ನ ಬೆಳೆದಕ್ಕೆ ಇವ್ರೇನ್ ಮಾಡ್ತಾರ ಅಂತಂದ ಪ್ಲಾಂಟ್ ಅನ್ನ ಹಚ್ತಾರ. ಯಾರಿ? ಮಾರ್ಕ್ ಕಬ್ಬನ್ ಅಂತ. ಇನ್ನ 30ನೇ ಪ್ರಶ್ನೆ ನೋಡಿ, 30ನೇ ಪ್ರಶ್ನೆ ಸ್ವಲ್ಪ ಈಸಿ ಇದೆ, ಆದ್ರೂ ನಿಮ್ಗೆ ಒಂದ್ಸಾರಿ ಹೇಳ್ಬಿಡ್ತೀನಿ ನೋಡಿ. ನೋಡಿ, ಈ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಮೊದಲಿಗೆ ಉತ್ತರವನ್ನು ನೋಡಿ ಆಮೇಲೆ ಏನ್ ಮಾಡೋಣ, ಅದರ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ 30ನೇ ಪ್ರಶ್ನೆಗೆ ಆಯ್ಕೆ 3 ಏನಿದೆ ರೀ ಸರಿಯಾಗಿ ಇರುವಂತದ್ದು. ನೋಡಿ, ಬಂಗಾಳ ವಿಭಜನೆ ಆಗುತ್ತೆ. ಬಂಗಾಳ ವಿಭಜನೆ ತೀರ್ಮಾನವನ್ನ ಹಿಂತೆಗೆದುಕೊಳ್ಳಲಾಗ್ತದೆ. ಯಾವಾಗ್ರಿ? 1911ರಲ್ಲಿ 1911ರಲ್ಲಿ ಬಂಗಾಳವನ್ನ ಹಿಂತೆಗೆದುಕೊಳ್ಳಲಾಗುತ್ತದೆ. ವಿಭಜನೆಯನ್ನು ಹಿಂತೆಗೆದುಕೊಂಡು ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಹಾಗಾದರೆ ಸ್ನೇಹಿತರೆ, ಬಂಗಾಳ ವಿಭಜನೆ ಯಾವಾಗಾಯ್ತು ಅಂತಂದ್ರ 1905 ಏನಾಗುತ್ತೆ, ಬಂಗಾಳದ ವಿಭಜನೆ ಆಗ್ತದೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಓಕೆ, ನಂತರ ಎರಡನೇದು ನೋಡ್ರಿ, ಎರಡನೇದು ಏನಾಗುತ್ತೆ ಅಂತಂದ್ರ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರ ಚುನಾಯಿತರಾದವರು ಅಂತ ಕೇಳಿದ್ದಾರೆ. ಸೊ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ನೋಡ್ರಿ, ಇದರ ಒಂದೇ ಒಂದು ಸಾರಿ ಅವರು ಅಧ್ಯಕ್ಷರಾಗ್ತಾರ. ಅದು ಎಲ್ಲಿ ಅಂತಂದ್ರ ಕರ್ನಾಟಕದ ಬೆಳಗಾವಿಯ ಅಧಿವೇಶನದ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ಎಷ್ಟರಲ್ಲಿ ಆಗುತ್ತೆ ಅಂತಂದ್ರ 1924ರಲ್ಲಿ ಗಾಂಧೀಜಿಯವರು ಏನ್ ಮಾಡ್ತಾರ ಅಂತಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ. ಇದು ನಮ್ಮ ಪುಣ್ಯ ಸ್ನೇಹಿತರೆ. ಓಕೆನಾ? ನಂತರ ನೋಡಿ, ನಂತರ ಮುಂದಿನ ಆಯ್ಕೆಯನ್ನು ನೋಡೋಣ. ನಂತರ ಬರುವಂಥದ್ದು ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಿದ್ರೆ 1942ರಲ್ಲಿ.
ನಂತರ ಇರುವಂಥದ್ದು ಯು ಜಿ ಸಿ ಸ್ಥಾಪನೆ ಆಗಿದ್ದು ಅಂತ ಕೇಳಿದ್ರೆ ಇದು ಸ್ವತಂತ್ರ ನಂತರ ಸ್ಥಾಪನೆ ಆಗಿರುವಂಥದ್ದು. ಇಲ್ಲಿ 30ನೇ ಪ್ರಶ್ನೆಗೆ ಆಯ್ಕೆ 3 ಏನಾಗುತ್ತೆ ಸ್ನೇಹಿತರಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು 31ನೇ ಪ್ರಶ್ನೆ ನೋಡಿ, ಸ್ವಲ್ಪ ಬ್ಲರ್ ಇದೆ, ಯಾಕಂತಂದ್ರೆ ನೋಡೋಣ, ನಾನು ಸರಿಯಾಗಿ ಇನ್ನೂ ಸರಿ ನಿಮ್ಗೆ ಹೇಳ್ತೀನಿ. ಚರಿತ್ರೆಯನ್ನ ತಿಳಿದವರು ಅದನ್ನ ಪುನರಾವರ್ತಿಸೋದಕ್ಕಾಗಿ ಖಂಡಿಸಲ್ಪಡುತ್ತಾರೆ ಅಂತ ಕೇಳ್ತಾರೆ. ಈ ಹೇಳಿಕೆಯನ್ನು ಕೊಟ್ಟ ಭಾರತೀಯ ಮುತ್ಸದ್ದಿ ಯಾರು ಅಂತ ಕೇಳ್ತಾರೆ. ಚರಿತ್ರೆಯನ್ನ ತಿಳಿಯದವರು ಅದನ್ನ ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಈ ಹೇಳಿಕೆಯನ್ನು ಯಾರು ನೀಡಿದ್ರು ಅಂತಂದ್ರ ಇದು ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರೆಯಲ್ಪಡತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಹೇಳಿಕೆಯನ್ನ ನೀಡ್ತಾರೆ ಸ್ನೇಹಿತರೆ. ಓಕೆನಾ. ಇನ್ನು 32ನೇ ಪ್ರಶ್ನೆ ನೋಡ್ರಿ, 1616 ಹೊತ್ತಿಗೆ ಇಂಗ್ಲೆಂಡಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನ ಹೊಂದಿದ್ದ ಸ್ಥಳಗಳು ಅಂತ ಕೇಳಿದ್ದಾರೆ. ಹೌದ್ರಿ, ಯಾವ್ಯಾವ ಸ್ಥಳದೊಳಗೆ 1616 ಅವರು ಕಾರ್ಖಾನೆಯನ್ನ ಹೊಂದಿದ್ರು ಅಂತಂದ್ರೆ ಸ್ನೇಹಿತರೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಅವರು ಸೂರತ್, ಅಹಮದಾಬಾದ್ ಮತ್ತು ಬರೋಟ್ ಅಂತಕ್ಕಂಥ ಪ್ರದೇಶದೊಳಗೆ ಏನ್ ಮಾಡಿದ್ರು ಅಂತಂದ್ರ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿದ್ರು. ಇನ್ನು 33ನೇ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಮತ್ತೆ ಇಲ್ಲಿ ಹೊಂದಿಸಿ ಬರೆಯಿರಿ ಇರುವಂಥದ್ದು ನೋಡಿ. ಹಿಂದ್ ಸ್ವರಾಜ್ ಅಂತ ಇದೆ, ನಂತರ ವೈಟ್ ಮ್ಯಾನ್ಸ್ ಬರ್ಡನ್, ಓರಿಯಂಟೇಸಲಂ, ಪವರ್ ಅಂಡ್ ನಾಲೆಜ್ ಅಂತ ಇದೆ. ಸೊ ಇದಕ್ಕೆ ಹೊಂದಿಸಿ ಬರೆಯೋದನ್ನ ನೋಡೋಣ. ಇದಕ್ಕೆ ಹಿಂದ್ ಸ್ವರಾಜ್ ಅಂತಕ್ಕಂಥದಕ್ಕೆ ಸರಿಯಾಗಿರ್ತಕ್ಕಂಥದ್ದು MK ಗಾಂಧಿ ನೋಡಿ. ನಂತರ ಮತ್ತೊಂದು ಕೃತಿ ಬರುತ್ತೆ, ಇದು 2ನೇ ಪ್ರಶ್ನೆಗೆ 3 ಆಯ್ಕೆ ಸರಿಯುವಂಥದ್ದು. ಇನ್ನು 4ನೇ ಪ್ರಶ್ನೆಗೆ ಸಿ ಇಸ್ ದ ರೈಟ್ ಆನ್ಸರ್. ಕೊನೆಯದಾಗಿ ಮೈಕಲ್ ಪೊಕಾಲ್ಯಾಂಟ್ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಸೊ 33ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಇವು ಸ್ನೇಹಿತರೆ ಕೃತಿಗಳು ಮತ್ತು ಅವರು ಬರೆದಿರ್ತಕ್ಕಂಥವ್ರು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕಂಪಲ್ಸರಿ ಒಂದು ಕ್ವಶನ್ ಇರ್ತದ, ದಯವಿಟ್ಟು ಹೇಳ್ತೀನಿ. ಟೀಚರ್ ಆಗೋರು ಇದನ್ನು ಕೂಡ ಕ್ವಶನ್ ಪೇಪರ್ ಅನ್ನ ನೋಡಿ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಕದನಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋಣ, ಹಾಗಾದ್ರೆ ಆಯ್ಕೆಯನ್ನು ನೋಡ್ಬಿಡೋಣ. ಆಯ್ಕೆಯಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ 4 ಸರಿ ಇರುವಂಥದ್ದು. ಇಲ್ಲಿ ವಾಂಡಿವಾಶ್ ಕದನ ಮೊದಲಿಗೆ ಬರುವಂಥದ್ದು, ನಂತರ ಬರುವಂಥದ್ದು ಆಂಗ್ಲೋ ಮೈಸೂರು ಕದನ ಬರುತ್ತೆ, ಮೊದಲನೇ ಆಂಗ್ಲೋ ಮೈಸೂರು ಕದನ. ನಂತರ ಬರುವಂಥದ್ದು 2ನೇ ಆಂಗ್ಲೋ ಮೈಸೂರು ಕದನ ಅಂತ ಬರುತ್ತೆ. ನಂತರ ಶ್ರೀರಂಗಪಟ್ಟಣ ಬರುವಂಥದ್ದು. ಓಕೆನಾ. ಇವು ವಾಂಡಿವಾಶ್ ಕದನ, ಇವು ಶ್ರೀರಂಗಪಟ್ಟಣ ಕದನ ಯಾವಾಗ ಆಯ್ತು ಅಂತ ನೋಡ್ರಿ ಶ್ರೀರಂಗಪಟ್ಟಣ ಕದನದ ಇದ್ರೊಳಗ ಒಪ್ಪಂದ ಆಗುತ್ತೆ, ಕದನ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಓಕೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇದೊಂದು ಸ್ವಲ್ಪ ಯಾಕೋ ಬ್ಲರ್ ಇದೆ, ಆದರೂ ನಿಮ್ಗೆ ಹೇಳ್ತೀನಿ. ಇನ್ನು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎತ್ತಿದೆ. ಮಹಾಯಾನಿಗಳು ಅಂತ ಇದೆ. ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದವರು, ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದವರು 2ನೇ ಆಯ್ಕೆ. 3ನೇ ಆಯ್ಕೆ ಬುದ್ಧ ಮತ್ತು ಬೋಧಿಸಿದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದವರು ಮತ್ತು ಅವರ ನಂಬಿಕೆಗಳನ್ನ ಪೂಜಿಸುತ್ತಿರುವವರು. ಆಯ್ಕೆ 4 ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸಿದವರು ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆಗಳನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ 3 ಏನಾಗಿದೆ ಸ್ನೇಹಿತರೆ, ಇಲ್ಲಿ ಸರಿ ಇದೆ. 1, 3 ಮತ್ತು 4 ಮಾತ್ರ ಮಹಾಯಾನಿಗಳ ಒಂದು ಲಕ್ಷಣಗಳು ಇಲ್ಲಿ ಕಾಣ್ತಾ ಇರುತ್ತೆ. ಹಾಗಾದರೆ ಆಯ್ಕೆ 1 ಮತ್ತೆ 3 ಮತ್ತೆ 4 ಇಲ್ಲಿ ಸರಿ ಇರುವಂಥದ್ದು. ಮಧ್ಯಕಾಲೀನ ಭಾರತದ ಪ್ರಶ್ನೆ ಬಂದಿರುವಂಥದ್ದು ನೋಡಿ. ಇಲ್ಲಿ ಫಿರೋಜ್ ಶಾ ತುಘಲಕನು ಸ್ಥಾಪಿಸಿದ ನಗರಗಳನ್ನ ಗುರುತಿಸಿ. ಅಲ್ಲಿ ಒಂದೇ ಒಂದು ಕ್ವಶನ್ ಕೇಳ್ತಿದ್ರು, ಇಲ್ಲಿ 2 ಪ್ರಶ್ನೆಗಳ ಸೇರಿಸಿ ಒಂದು ಕ್ವಶನ್ ಕೇಳಿದ್ದಾರೆ.
ಇಲ್ಲಿ ದೆಹಲಿ ಲಾತೂರ್ ಇದೆ, ತೋಪ್ರಾ, ಮೀರತ್, ಪಾನಿಪತ್, ಸಿಕಂದರ್, ಫತ್ತೇಬಾದ್ ಮತ್ತು ಹಿಸಾರ್ ಅಂತಕ್ಕಂಥದ್ದಿದೆ. 36ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ 4 ಫತ್ತೇಬಾದ್ ಮತ್ತು ಹಿಸಾರ್ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು 37ನೇ ಪ್ರಶ್ನೆ ನೋಡೋಣ. 37ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದೆ. ನೋಡಿ, ಇಲ್ಲಿ ಕರ್ತೃ ಇದ್ದಾರೆ, ಇಲ್ಲಿ ಕೃತಿ. ಇಲ್ಲಿ ಯಾರು ಬರೆದ್ರು ಯಾರ ಕೃತಿಯನ್ನ ಕೇಳಿರುವಂಥದ್ದು. ಕೀರ್ತಿ ವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದರೆ, ಕೀರ್ತಿ ವರ್ಮ ಬರೆದಿರ್ತಕ್ಕಂಥ ಸ್ನೇಹಿತರೆ ಕೃತಿ ಯಾವುದು ಅಂದ್ರ ಗೋವೈದ್ಯ ಅಂತಕ್ಕಂಥದ್ದು ಕೀರ್ತಿ ವರ್ಮ ಬರೆದಿರ್ತಕ್ಕಂಥ ಕೃತಿ. ನೋಡಿ, ನಾನು ಕನ್ನಡ ವ್ಯಾಕರಣ ಅಂತೇಳಿ ಮಾಡಿದ್ದೀನಿ, ಅದರಲ್ಲಿ ಇದು ಬಂದಿರುವಂಥದ್ದು. ಕೀರ್ತಿ ವೈದ್ಯ ಗೋವರ್ಧನ ಅಂತಕ್ಕಂಥ ಕೃತಿಯನ್ನ ಬರೀತಾರೆ. ಶ್ರೀಧರಾಚಾರ್ಯರವರು ಯಾವ್ದು ಬರೀತಾರೆ ಅಂತಂದ್ರ ಜಾತಕ ತಿಲಕ ಅಂತಕ್ಕಂಥದ್ದು ಕೃತಿಯನ್ನ ಬರೀತಾರೆ. ಇನ್ನು ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಎರಡನೆಯ ನಾಗವರ್ಮ ಬರೆದಿರ್ತಕ್ಕಂಥದ್ದು ಕಾವ್ಯಾವಲೋಕನ ಅಂತಕ್ಕಂಥದ್ದು ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು. ಇನ್ನು ನಾಗಚಂದ್ರ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತಂದ್ರ ಮಲ್ಲಿನಾಥ ಪುರಾಣ ಅಂತಕ್ಕಂಥದ್ದು ನಾಗಚಂದ್ರ ಬರೆದಿರ್ತಕ್ಕಂಥ ಕೃತಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡ್ರಿ, ಕನ್ನಡ ವ್ಯಾಕರಣ ಅಂತೇಳಿ. ನಾನು ಅಂದರೆ ಒಂದು 2 ದಿನ ಹಿಂದ್ಗಡೆನೇ ಕ್ಲಾಸ್ ಮಾಡಿದ್ದೀನಿ, ಅದನ್ನು ಒಂದು ಲೈವ್ ಮಾಡಿದ್ದೀನಿ, 2 ಕ್ಲಾಸ್ಗಳು ಲೈವ್ ಇದೆ. ಒಂದ್ಸಾರಿ ಚೆಕ್ ಮಾಡಿ, ಸೇಮ್ ಟು ಸೇಮ್ ಅಲ್ಲಿ ಹೇಳಿರ್ತಕ್ಕಂಥದ್ದೇ ಇಲ್ಲಿ ಬಂದಿರೋದು. ಅಲ್ಲಿ 1 by 1 ಹೇಳಿದ್ದೀನಿ, ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಇರ್ತಕ್ಕಂಥ ಹಳೆಗನ್ನಡದ ಕವಿಗಳು ಮತ್ತು ಕೃತಿಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಇದ್ರ ಕೆಳಗಡೆ ಚೆಕ್ ಮಾಡ್ಕೊಳ್ರಿ ನೀವು. ಇನ್ನು 38ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಇಲ್ಲಿ ಮೆಂಟಲ್ ಅಬಿಲಿಟಿ ಇರುವಂಥದ್ದು. ಮೆಂಟಲ್ ಅಬಿಲಿಟಿ ಸ್ವಲ್ಪ ಸಮಯ ಜಾಸ್ತಿ ಹೋಗುತ್ತೆ, ಸೊ ಹಾಗಾಗಿ ನಾನು ಆನ್ಸರನ್ನು ನೇರವಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಸರಣಿಗಳನ್ನು ಇದರಿಂದ ಇದು ಡಿಫ್ರೆನ್ಸ್ ಏನಿದೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಆಯ್ಕೆ 38ನೇ ಪ್ರಶ್ನೆಗೆ ಏನಾಗಿದೆ ರೀ, 3ನೇದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ನಂತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದಾರೆ, ಇದಾಗಿದೆ. ಹಾಗಾದರೆ ಇದು ಏನು ಅಂತ ಕೇಳಿದ್ದಾರೆ. ತಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ಎ ಏನಿದೆ ಅಂತ ಕೇಳಿದರೆ 1 2 3 ಬಿಟ್ಟು ಎ, 1 2 3 ಬಿಟ್ಟು ಎ ಇಲ್ಲಿ ಏನಾಗಿದೆ ರೀ, ಜೆಡ್ ಆಗಿದೆ. ಹೌದಾ? ಇಲ್ಲಿ ಅದೇ ರೀತಿ ಎ ಇದೆ, ಇಲ್ಲಿ ಏನಾಗುತ್ತೆ ರೀ, ಅದು ಜೆಡ್ ಆಗೇ ಆಗುತ್ತೆ. ಹೌದ್ರಿ? ಇಲ್ಲಿ ಲಾಸ್ಟಿಕ್ ಕೊನೆಯಲ್ಲಿ ಎಲ್ ಇದೆ. ಇಲ್ಲಿ ನೀವು ABCD ಹಾಕೊಂಡು ಉಲ್ಟಾ ಮಾಡಿ ನೋಡಿದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಆನ್ಸರ್ ಸಿಗುವಂಥದ್ದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ 3 ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಸರಿಯಾಗಿ ಇರುವಂಥದ್ದು. ಇನ್ನು ದೀಪಕ್ ಮತ್ತು ವಿನೋದ್ ವೇಗವಾಗಿ ಅನುಪಾತದ ಕ್ರಮವಾಗಿ 19:12 ಆಗಿದ್ದರೆ ವಿನೋದನ ವೇಗವು 84 km/h ಆದರೆ ದೀಪಕನ ವೇಗ ಎಷ್ಟಾಗುತ್ತದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಆಯ್ಕೆ 4 ಏನಾಗುತ್ತೆ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು 41ನೇ ಪ್ರಶ್ನೆ ನೋಡಿ. 41ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ ಸಿ, ಅಂದ್ರೆ ಆಯ್ಕೆ 3 ಏನಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 42ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು 87 ಇಲ್ಲಿ ಸರಿ ಇರುವಂಥದ್ದು. ಓಕೆ. ಇನ್ನು 43ನೇ ಪ್ರಶ್ನೆ ನೋಡಿ. 43ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 2 ಏನಿದೆ ಸ್ನೇಹಿತರೆ ಇಲ್ಲಿ ಸರಿ ಇರುವಂಥದ್ದು. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಮತ್ತೆ ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಾದ್ರೂ ಇದ್ರೆ, ಈ ಕ್ವಶನ್ ಪೇಪರಲ್ಲಿ ಅತ್ಯಂತ ಈಸಿ ಪ್ರಶ್ನೆ ಪತ್ರಿಕೆ ಯಾವುದಿದ್ರೆ ಇದೇ ಸ್ನೇಹಿತರೆ, 44ನೇ ಪ್ರಶ್ನೆ. ಈ ಕೊಟ್ಟಿರುವ ಎನ್ ಚಿತ್ರದ ಮಾಹಿತಿಯನ್ನು ಆಧರಿಸಿ ವೃತ್ತಿಪರರು ಮತ್ತು ಯಾವಾಗಲೂ ಆಟಗಾರರಿಂದ ವಿದೇಶಿಯರ ತರಬೇತಿಗಳ ಸಂಖ್ಯೆ ಅಂತ ಹಿಂಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಯನ್ನ ಏನು ಕೇಳಿದ್ದಾರೆ ಅಂತಂದ್ರೆ, ವಿದೇಶಿ ತರಬೇತಿದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ವಿದೇಶಿ ಮತ್ತು ತರಬೇತಿದಾರರು ನೋಡಿ, ತಾವಿಲ್ಲಿ ಗಮನಿಸ್ಕೊಂಡ್ಬಿಡಿ, ಇಷ್ಟೇ ಇದ್ರಾಗ ಏನು ದೊಡ್ಡದಿಲ್ಲ, ಸೈನ್ಸ್ ಇಲ್ಲ. ವಿದೇಶಿಯರು ಯಾರು? ಸರ್ಕಲ್ ಅಲ್ಲಿ ಇರೋರು ಎಲ್ಲರೂ ವಿದೇಶಿಯರು. ಹೌದ್ರಿ?
ಸರ್ಕಲಲ್ಲಿರೋರು ಎಲ್ಲರೂ ವಿದೇಶಿಯರು. ಇಲ್ಲಿ ಯಾವ್ಯಾವ ನಂಬರ್ ಅದ ರೀ? 12 ಇದೆ, 10 ಇದೆ, 6 ಇದೆ, 4, 8, 2, 2 ಅಂತಿದೆ. ಆ ನಂತರ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ ತರಬೇತಿದಾರರು ಅಂತ ಇದೆ. ಇಲ್ಲಿ ತರಬೇತಿದಾರರು ನೋಡಿ, ತರಬೇತಿದಾರರು ಈ ಥರ ಬಾಕ್ಸ್ ಇರುವಂಥದ್ದು, ಚೌಕ್ ಬಾಕ್ಸ್ ಇರುವಂಥದ್ದು ಏನಾಗುತ್ತೆ ಇಲ್ಲಿ? ತರಬೇತಿದಾರರು. ಒಂದು ವಿದೇಶಿಯರು ಇರಬೇಕು, ನಂತರ ತರಬೇತಿದಾರರು ಇರಬೇಕು. ಇಲ್ಲಿ ತರಬೇತಿದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಆಯ್ಕೆ 2 ಅಂತಂದರೆ ಇಲ್ಲಿ ಆಯ್ಕೆ 2 ಸರಿ ಇರುವಂಥದ್ದು. ಓಕೆನಾ? ಇದು ಇನ್ನು 4 ಅಂತ ಕೆಲವರು ಅಂತಿದ್ದಾರೆ. ನೋಡೋಣ, ಗೌರ್ಮೆಂಟ್ಗೆ ಆನ್ಸರ್ ಬಿಟ್ಟಾಗ ಗೊತ್ತಾಗುತ್ತೆ. ಇನ್ನು ಮುಂದಿನ ಆಯ್ಕೆ ನೋಡಿ, ತರಕಾರಿಗಳು, ಹಣ್ಣುಗಳು, ಸೇಬುಗಳು, ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೊಂದಿಸಿ ಬರೆಯಿರಿ ಅನ್ನ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ ಸರಿಯಾಗಿರ್ತಕ್ಕಂಥ ನೋಡೋಣವಾ? ಇಲ್ಲಿ ಆಯ್ಕೆ ಸರಿ ಎ ಏನಿದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರುವಂಥದ್ದು. ನೋಡಿ, ತರಕಾರಿಗಳು, ಹಣ್ಣುಗಳು, ಸೇಬುಗಳು. ನೋಡಿ, ತರಕಾರಿ ಒಳಗ ಹಣ್ಣುಗಳು ಮತ್ತು ಸೇಬುಗಳು ಬರ್ತಾವ. ತರಕಾರಿ ಒಳಗ ನೋಡ್ರಿ ಎ ಏನಾಗುತ್ತೆ? ತರಕಾರಿ. ಹಣ್ಣುಗಳ ಒಳಗೆ ನೋಡ್ರಿ, ಇದು ಮ್ಯಾಗಿಂದು ಹಣ್ಣುಗಳು, ಇದು ಒಳಗಿಂದು ಸೇಬುಗಳು, ಇದು ತರಕಾರಿಗಳು ಇಲ್ಲಿ ಸಪ್ರೇಟ್ ಆಗಿದೆ. ಓಕೆನಾ? ಎರಡನೇದು ನೋಡ್ರಿ, ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು. ತಗೋ, ಇದು ಸರಿಯಾಗಿರ್ತದೆ, ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು. ಸೊ ಅದೇ ರೀತಿ ಸಿ ಏನಿದೆ ರೀ? ಆಯ್ಕೆ 4 ಇದೆ. ಸ್ವಾಭಾವಿಕ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು. ಇನ್ನು ಚತುರ್ಭುಜ, ಆಯತ ಮತ್ತು ಚೌಕ ಅಂತ ಇದೆ. ಇದು ಏನಾಗುತ್ತೆ ರೀ? 3 ಸರಿಯಾಗಿ ಇರುವಂಥದ್ದು. ಇದು ಬರುತ್ತೆ, ಆದರೆ ಈಗ ಬಿಡಿಸ್ಕೊತ್ ಕೂತ್ರ ಟೈಮ್ ಜಾಸ್ತಿ ಆಗುತ್ತೆ. ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. 46ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 50 ಕಿಲೋಮೀಟರ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇದೆ. ಅದೇ ರೀತಿಯಾಗಿ 47ನೇ ಪ್ರಶ್ನೆಗೆ 100 ಸರಿ ಇರುವಂಥದ್ದು. 48ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರುವುದು 16 ನಿಮಿಷ ಅಂತ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ 49ನೇ ಪ್ರಶ್ನೆ 100 ಮೀಟರ್ ಇಲ್ಲಿ ಸರಿ ಇರುವಂಥದ್ದು. 50ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರುವಂಥದ್ದು 4 ನೋಡಿ ಸ್ನೇಹಿತರೆ. ಇದನ್ನು ಯೂಟ್ಯೂಬ್ನಾಗಲ್ಲಿ ಹೊಡೆದ್ರಿ ಅಂತಂದ್ರೆ ಆರಾಮಾಗಿ ಸಿಕ್ಬಿಡ್ತದೆ. ಬಹಳ ಚೆನ್ನಾಗಿ ನಿಮ್ಗೆ ಆನ್ಸರನ್ನು ತೋರಿಸ್ತಾರೆ ಅದನ್ನು. ಓಕೆನಾ? ಓಕೆ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಿರ್ತಕ್ಕಂಥ 50 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಮತ್ತು ಯಾರಿಗೆ ಅವಶ್ಯಕತೆ ಅವರಿಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಯಾರೆಲ್ಲ ಹೊಸದಾಗಿದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಟೀಚರ್ ಮತ್ತು GPSTR, ಹೈಸ್ಕೂಲ್ ಟೀಚರ್, PU ಕಾಲೇಜ್ ಯಾರೆಲ್ಲ ಓದ್ತಾ ಇದ್ರಿ ಈ ಒಂದು ಕ್ವಶನ್ ಪೇಪರನ್ನು ನೋಡಿ, ಮುಂದೆ ಜನವರಿಯಲ್ಲಿ ಬರ್ತಿರ್ತಕ್ಕಂಥ FDA ಎಕ್ಸಾಮ್ಗೂ ಕೂಡ ಇದು ಒಂದು ದಿಕ್ಸೂಚಿ ಆಗುತ್ತೆ. ಸೊ ಇದರಲ್ಲಿನ ಕೆಲವು ಪ್ರಶ್ನೆಗಳು ರಿಪೀಟೆಡ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಂತರ ಇನ್ನೊಂದು ಭಾಗದಲ್ಲಿ ಏನು ಮಾಡ್ತೀನಿ, ಇನ್ನು ಉಳಿದಿರ್ತಕ್ಕಂಥ 50ರಿಂದ 100 ಪ್ರಶ್ನೆಗಳನ್ನು ತಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.